2 ಹಡಗುಗಳ ಮೇಲೆ ಅಮೆರಿಕ ದಾಳಿಯನ್ನು ಮಾಡಿದೆ. ಭಾರತೀಯ ನಾವಿಕರಿದ್ದಂಥ ಹಡಗುಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಓಮನ್ ಕರಾವಳಿಯಲ್ಲಿ ತೈಲ ಟ್ಯಾಂಕರ್ ವೇಳೆ ಅಟ್ಯಾಕ್ ಆಗಿದೆ. ಎಂಟಿ ಮಾರಿವೆಕ್ಸ್ ಹಡಗಿನಲ್ಲಿದ್ದಂಥ 24 ಭಾರತೀಯ ಸಿಬ್ಬಂದಿಗಳು ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ದಾಳಿಯನ್ನ ನಡೆಸಿದೆ ಅಮೆರಿಕ. ಹಡಗಿನಲ್ಲಿ 24 ಭಾರತೀಯರ ಪೈಕಿ 21 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಓಮನ್ ಸೇನೆಯ ನೆರವಿನಿಂದ 21 ಭಾರತೀಯರ ರಕ್ಷಣೆ ಆಗಿರುವಂಥದ್ದು. ದಾಳಿ ಬಳಿಕ ಭಾರತದ 3 ನಾವಿಕರು ನಾಪತ್ತೆಯಾಗಿದ್ದಾರೆ. 2 ಹಡಗುಗಳ ದಾಳಿಯನ್ನ ಮಾಡಿರುವಂಥದ್ದು. ಭಾರತೀಯ ನಾವಿಕರಿದ್ದಂಥ ಹಡಗುಗಳು, ಅಲ್ಲಿ 24 ಭಾರತೀಯ ಸಿಬ್ಬಂದಿಗಳಿದ್ರು. ಆದರೆ ಅದರಲ್ಲಿ 3 ಮಂದಿ ನಾಪತ್ತೆಯಾಗಿರುವಂಥದ್ದು. ಇನ್ನು 21 ಮಂದಿಯನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಓಮನ್ ಕರಾವಳಿಯಲ್ಲಿ ತೈಲ ಟ್ಯಾಂಕರ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿರುವಂಥದ್ದು. ಎಂಟಿ ಮಾರಿವೆಕ್ಸ್ ಹಡಗಿನಲ್ಲಿದ್ದಂಥ 24 ಭಾರತೀಯ ಸಿಬ್ಬಂದಿಗಳು, ಹಡಗಿನಲ್ಲಿ 24 ಭಾರತೀಯರ ಪೈಕಿ 21 ಮಂದಿಯನ್ನ ಇದೀಗ ರಕ್ಷಣೆಯನ್ನ ಕೂಡ ಮಾಡಲಾಗಿದೆ. ಯಾವಾಗ ಯುದ್ಧ ಶುರುವಾಯಿತು, ಆ ಯುದ್ಧ ಶುರುವಾದಾಗ್ಲಿಂದಲೂ ಕೂಡ ಭಾರತಕ್ಕೆ ಏನು ತೊಂದರೆ ಆಗಿಲ್ಲ ಅಷ್ಟರ ಮಟ್ಟಿಗೆ ಅಂತ ಅಂದರೆ ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರು. ಯಾಕಂತ ಅಂದರೆ ದೇಶಕ್ಕೆ ಕಷ್ಟ ಬಂದಂಥ ಸಂದರ್ಭದಲ್ಲೂ ಕೂಡ, ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಕೇವಲ ಭಾರತಕ್ಕೆ ಮಾತ್ರ ಹಾರ್ಮುಜ್ ಜಲಸಂಧಿ ಮುಖಾಂತರ 3-4 ಹಡಗುಗಳು ತೈಲ ಹೊತ್ತು ಬರುತ್ತೆ. ಜೊತೆಯಲ್ಲಿ ಒಮ್ಮೆ ಹಾರ್ಮುಜ್ ಜಲಸಂಧಿ ಮುಖಾಂತರ ಬರ್ತಾ ಇದ್ದಂತಹ ಭಾರತೀಯ ಹಡಗುಗಳ ಮೇಲೂ ಕೂಡ ದಾಳಿ ಆಗತ್ತೆ. ಅಮೆರಿಕ ಸೇನೆಯಿಂದ ದಾಳಿ ಆಗುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಅದನ್ನ ಹೇಗೆ ಸಾಲ್ವ್ ಮಾಡ್ತು ಭಾರತೀಯ ರಕ್ಷಣಾ ಪಡೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಯಾವುದೇ ತೊಂದರೆ ಆಗಿಲ್ಲ ಭಾರತೀಯರಿಗೆ. 3 ಮಂದಿ ನಾಪತ್ತೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದಾಳಿ ಆಗಿರುವಂತಹ ಸಂದರ್ಭದಲ್ಲೂ ಕೂಡ 21 ಮಂದಿಯನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಹಡಗಿನಲ್ಲಿ ಒಟ್ಟು 24 ಭಾರತೀಯ ಸಿಬ್ಬಂದಿಗಳಿವೆ. ಅದರಲ್ಲಿ 3 ಮಂದಿ ನಾಪತ್ತೆಯಾಗಿದ್ದಾರೆ. ಉಳಿದಂತಹ 20 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಓಮನ್ ಸೇನೆ ಈ ಒಂದು ಸಂದರ್ಭದಲ್ಲಿ ನೆರವಿಗೆ ಬಂದಿರುವಂಥದ್ದು. ಓಮನ್ ಸೇನೆ ನೆರವಿನಿಂದ 21 ಮಂದಿಯನ್ನ ರಕ್ಷಣೆ ಕೂಡ ಮಾಡಲಾಗಿದೆ.